ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಿನ್ನೆ ಇದರದ ಕೃಷಿ ಮೇಳದ ಫಸ್ಟ್ ಭಾಗ ಬಿಟ್ಟಿದ್ದೆ ರೀ. ಅಂದರೆ ಬಿಜಾಪುರದ ಅಲ್ಲಿ ಕೃಷಿ ಮೇಳ ನಡೆದಿತ್ತು. ಅದು ಹಿಟ್ನಳ್ಳಿ ಫಾರ್ಮ್ ರೀ. ಅಲ್ಲೇ ಕೃಷಿ ವಿದ್ಯಾಲಯ ಐತಿ, ಅಲ್ಲೇ ನಡೆದಿತ್ತು ನೋಡ್ರಿ ಕೃಷಿ ಮೇಳ. ನಿನ್ನೆ ಅದರದ ಮೊದಲ ಭಾಗವನ್ನು ಬಿಟ್ಟೇನು, ಇದು ಎರಡನೇ ಪಾರ್ಟ್ ನೋಡ್ರಿ. ಇದನ್ನೆಲ್ಲ ನಿನ್ನೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟೇನು. ಇದು ನೋಡ್ರಿ ಆರೋಗ್ಯ ಶಿಬಿರನೂ ಇತ್ತು. ನೋಡ್ರಿ ಇಲ್ಲೆಲ್ಲ ಭಾಳ ಜನ ಕೂಡಿದ್ದಾರೆ, ರೈತ ಬಾಂಧವರೆಲ್ಲ. ಆಮೇಲೆ ಎಲ್ಲರೂ ನೋಡ್ಲಕ್ಕೂ ಬಂದಿದ್ರು. ನೋಡ್ರಿ ಅಷ್ಟು ಭಾಳ ದೊಡ್ಡದಾದಂಥ ಪ್ರದೇಶದೊಳಗೆ ಸ್ಟಾಲ್ಗಳನ್ನು ಹಾಕಿದ್ರು. ಇದು ಎಲ್ಲ ರೈತರಿಗಾಗಿ ಎಲ್ಲದರ ಬಗ್ಗೆ ಮಾಹಿತಿ ನೀಡಕತ್ತಿದ್ದಾರೆ. ಆಮೇಲೆ ಇಲ್ಲಿ ಸೀಡ್ಸ್ ಆಯ್ತು, ಗೊಬ್ಬರ ಆಯಿತು, ಕಬ್ಬು ಬೆಳೆಗಾರರಿಗೆ, ಆಮೇಲೆ ಮಷಿನರಿ ಬಗ್ಗೆ ಎಲ್ಲ ಜೋಳ, ಗೋಧಿ, ಸಿರಿಧಾನ್ಯ, ಇದರದ ಬೀಜಗಳು ಎಲ್ಲದರ ಬಗ್ಗೆ ಮಾಹಿತಿ ನೀಡಕತ್ತಿದ್ದಾರೆ. ಇದು ನೋಡ್ರಿ ಸಿರಿಧಾನ್ಯಗಳ ಸಂಶೋಧನೆ ಕೇಂದ್ರ ಅಂತೇಳಿ. ನೋಡ್ರಿ ಎಲ್ಲದರ ಬಗ್ಗೆ ಸಿರಿಧಾನ್ಯಗಳ ಬಗ್ಗೆ ಮಾಹಿತಿ ನೀಡಕತ್ತಿದ್ರು. ಆಮೇಲೆ ಎಲ್ಲ ಜೋಳ, ಸಜ್ಜಿ, ಗೋಧಿ, ಇದ್ರದ್ದು ಎಲ್ಲ ದವಸ ಧಾನ್ಯಗಳ ಬಗ್ಗೆ, ಸಿರಿಧಾನ್ಯಗಳ ಬಗ್ಗೆ ಎಲ್ಲದರ ಬಗ್ಗೆ ರೈತರಿಗೆ ಮಾಹಿತಿ ಕೊಡ್ಲಕತ್ತಿದ್ದಾರೆ. ರೈತರೆಲ್ಲ ಕೇಳಕತ್ತಿದ್ರು ನೋಡ್ರಿ. ಸಿರಿಧಾನ್ಯಗಳ ಎಲ್ಲ ಆಫೀಸರ್ಸುಗಳು ಅದ್ರದ್ದು ಬಗ್ಗೆ ಎಲ್ಲ ಮಾಹಿತಿ ನೀಡಕತ್ತಿದ್ದಾರೆ. ಒಂದ್ರ ಬಗ್ಗೆ ಎಲ್ಲ ಈ ಕೃಷಿ ಬಗ್ಗೆ ಎಲ್ಲ ಕಡೆ ಒಂದು ಸೈಡ್ ಮಾಹಿತಿನೂ ನೀಡಕತ್ತಿದ್ದಾರೆ. ಇಲ್ಲಿ ನೋಡ್ರಿ ಎಷ್ಟು ಜನ ಕೂಡಿದ್ರು, ಎಲ್ಲರೂ ರೈತರು. ನಿನ್ನೆ ವಿಡಿಯೋದಲ್ಲಿ ಇದನ್ನು ತೋರಿಸಿದ್ದಿಲ್ರಿ. ನೋಡ್ರಿ ಭಾಳ 300 ಏನೋ ಸ್ಟಾಲ್ಗಳನ್ನು ಹಾಕಿದ್ರಂತ. ಎಲ್ಲ ವಿಶೇಷವಾದ ಮಾಹಿತಿ ಇರ್ತದೆ ರೈತರಿಗೆ. ನೋಡ್ರಿ ಎಲ್ಲ ಥರದ ಎಣ್ಣೆ ಕಾಳುಗಳು, ದ್ವಿದಳ ಧಾನ್ಯಗಳು, ಆಮೇಲೆ ಎಲ್ಲದರ ಬಗ್ಗೆ ಮಾಹಿತಿ ಇರ್ತದೆ. ಮೊಳಕೆ ಕಾಳುಗಳು, ಎಲ್ಲ ರೈತರಿಗೆ ಏನೇನು ಬೇಕಾದಂಥ ಮಾಹಿತಿ ರೀ. ಎಲ್ಲದರ ಬಗ್ಗೆ ಬರೆದನು ಹಚ್ಚಿದ್ರು, ಮಾಹಿತಿಯನ್ನು ಕೊಡಕತ್ತಿದ್ದಾರೆ. ಎಲ್ಲರೂ ರೈತರ ಅದ್ರ ಬಗ್ಗೆ ನಾವು ನೋಡ್ಲಕ್ಕೆ ಹೋದರೂ ಸಹಿತ ರೈತರು ಮಾತ್ರ ಎಲ್ಲ ಕೇಳಿ ಇದು ಏನು ಇದು ಅದಕ್ಕೆ ಯೂಸ್. ನೋಡ್ರಿ ಎಣ್ಣೆ ಕಾಳುಗಳ ಬಗ್ಗೆ ಮಾಹಿತಿ ಎಲ್ಲದರ ಬಗ್ಗೆ ಹೇಳಕತ್ತಿದ್ರಿ. ಯಾರಾದರೂ ರೈತರು ನೋಡ್ತಿದ್ರೆ ನೋಡ್ರಿ ವಿಶೇಷವಾದಂಥ ಮಾಹಿತಿ ಇತ್ತು. ನೋಡ್ಲಾರ್ದವರು ಇಲ್ಲಿ ನೋಡ್ರಿ ಹೊಂಡ ರೀ, ಕೃಷಿ ಹೊಂಡದ ಬಗ್ಗೆ ಮಾಹಿತಿ ಮಾಡೆಲ್ ಮಾಡಿ ಇಟ್ಟಿದ್ದಾರೆ ಕೃಷಿ ಹೊಂಡದ್ದು. ಈಗ ನೋಡ್ರಿ ಹಳ್ಳಿಯೊಳಗೆ ಪಂಚಾಯತಿ ವತಿಯಿಂದ ಈ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿ ಕೊಡ್ತಾರೆ. ಹಂಗೆ ರೈತರು ತಮ್ಮ ಸ್ವಂತ ಖರ್ಚಿನಿಂದ ಕೃಷಿ ಹೊಂಡಗಳನ್ನು ಮಾಡ್ಕೊಳಕತ್ಯಾರ. ಇದರದ್ದು ಏನು ಉಪಯೋಗ ಅಂದ್ರೆ ರೀ, ಈಗ ನೀರು ಇರಂಗಿಲ್ಲಲ್ರಿ ಬೇಸಿಗೆ ಕಾಲದೊಳಗದು. ಅದ್ರಾಗ ಈ ಹೊಂಡದಲ್ಲಿ ಸಂಗ್ರಹಿಸಿ ಇದನ್ನು ಹನಿ ನೀರಾವರಿ ಟೈಪ್ ಯೂಸ್ ಮಾಡ್ಕೋತಾರೆ ನೀರನ್ನು ಕೃಷಿ ಹೊಂಡದಿಂದ. ಅದನ್ನು ಒಂದು ಮಾಡೆಲ್ ಮಾಡಿಟ್ಟಿದ್ರು. ಇಲ್ಲಿ ನೋಡ್ರಿ ಎಲ್ಲ ಟೀಚರ್ಸ್ಗಳು ಶಾಲಾ ಮಕ್ಕಳನ್ನು ಕರ್ಕೊಂಡು ಕನ್ನಡ ಶಾಲೆ ಮಕ್ಕಳು ಮತ್ತು ಇಂಗ್ಲೀಷ್ ಮೀಡಿಯಮ್ ಮಕ್ಕಳು ಎಲ್ಲ ಮಕ್ಕಳನ್ನು ಕರೆದುಕೊಂಡು ಬಂದು ಇಲ್ಲಿ ನೋಡ್ರಿ ಅವ್ರಿಗೆ ತೋರಿಸ್ಲಕ್ಕೂ ಬಂದಿದ್ರು ಮತ್ತು ಅದರದ್ದು ಎಲ್ಲ ಮಾಹಿತಿನೂ ಕೊಡ್ಲಕತ್ತಿದ್ರು. ಇದು ನೋಡ್ರಿ ಕೃಷಿ ಹೊಂಡ ಅದ. ನೋಡ್ರಿ ಎಲ್ಲ ರೈತರು
ಟೈಮ್ ಜಾಸ್ತಿ ಆದಂಗೆ ಎಲ್ಲರೂ ರೈತರು ಭಾಳ ಬರ್ಲಕತ್ತಿದ್ದಾರೆ. ಆಮೇಲೆ ನೋಡ್ರಿ ಇದು ಮಹಿಳಾ ಸಂಘಗಳದವರು ಎಲ್ಲ ನೋಡ್ಲಕ್ಕೆ ಬಂದಿದ್ದಾರೆ. ಕೆಲವರು ಮಹಿಳಾ ಸಂಘದಿಂದ ತಮ್ಮ ಪ್ರಾಡಕ್ಟ್ಗಳನ್ನು ತಂದಿದ್ದರು. ಇವ್ರನ್ನು ಇದು ನೋಡ್ರಿ ಕಡ್ಲೆ ಪಲ್ಯ ಇರ್ತದಲ್ರಿ, ಕಡ್ಲೆ ಪಲ್ಯ ಚೂಟುವಂಥ ಮಷಿನ್ ಹತ್ರ ಇದು. ಈಗೆಲ್ಲ ಕೈಲಿ ಆಳು ಹಚ್ಚಿ ಕೈಲಿ ಕಟ್ ಮಾಡಿಸ್ತಿದ್ದಾರ್ರಿ. ಇದು ಏನೋ ಕಡ್ಲೆ ಪಲ್ಯ ಕಟ್ ಮಾಡೋಂಥ ಮಷಿನ್ ಹತ್ತಿದು. ಇದು ನೋಡ್ರಿ ಹಾಲಿನ ಕ್ಯಾನ್ ಅಂತ. ಇದು ನೋಡ್ರಿ ಎಲ್ಲ ಥರದ ಹಣ್ಣಿನ ಗಿಡಗಳು ಬಂದಿದ್ದು. ಇವು ಚಿಕ್ಕು ಹಣ್ಣು, ಮಾವಿನ ಹಣ್ಣು, ಎಲ್ಲ ಥರದ ದಾಳಿಂಬೆ, ಇದು ಲಿಂಬೆ ಹಣ್ಣು, ಎಲ್ಲ ಥರದ ಹಣ್ಣಿನ ಗಿಡಗಳು ಬಂದಿದ್ದು ರೀ. ಅದರ ಬಗ್ಗೆನೂ ಮಾಹಿತಿ ಕೊಡ್ಲಕತ್ತಿದ್ರು. ಎಲ್ಲ ಥರದ ಹೂವುಗಳ ಬಗ್ಗೆ ಮಾಹಿತಿ ಕೊಡಕತ್ತಿದ್ರು. ಹಣ್ಣಿನ ಗಿಡಗಳ ಬಗ್ಗೆ, ಮತ್ತು ರೈತರು ಯಾವ ಟೈಮ್ದಲ್ಲಿ ಯಾವ ಬೆಳೆಯನ್ನು ಹಾಕಬೇಕು, ಯಾವ ಟೈಮ್ದಲ್ಲಿ ಯಾವ ಬೆಳೆಯನ್ನು ಬೆಳೆದ್ರೆ ಹೆಚ್ಚು ಲಾಭ ಬರ್ತದೆ ಅಂತನ ಎಲ್ಲ ಮಾಹಿತಿ ನೀಡಕತ್ತಿದ್ದಾರೆ. ನೋಡ್ರಿ ಎಷ್ಟು ಜನ ರೈತರು ಬಂದಿದ್ದರು. ಇಲ್ಲಿ ನೋಡ್ರಿ ಕೆಲವೆಲ್ಲ ರಾಗಿ ಹಪ್ಪಳ, ಆಮೇಲೆ ಇವು ಅಕ್ಕಿ ಹಪ್ಪಳ, ಕೆಲವೊಂದು ಹಪ್ಪಳಗಳು ಬಂದಿದ್ದು ರೀ. ಎಲ್ಲ ಒಳ್ಳೆ ಪ್ರಾಡಕ್ಟ್ಗಳು ಬಂದಿದ್ದು. ನೋಡ್ರಿ ಎಷ್ಟು ಜನ ಬಂದಿದ್ರು. ಇವು ನೋಡ್ರಿ ಎಲ್ಲ ಗೊಬ್ಬರ, ಕೀಟನಾಶಕ, ಎಲ್ಲದರ ಬಗ್ಗೆ ರೀ. ಒಟ್ಟು ರೈತರಿಗೆ ನೋಡ್ರಿ, ರೈತರಿಗಾಗಿ ಇವು ನೋಡ್ರಿ ಆಮ್ಲ, ಆಮೇಲೆ ಇವು ಶ್ಯಾಂಪೂ ರೀ, ಸಿಕ್ಕಾಕಾಯಿ, ಇವು ಏನ್ರಿ ಕೆಮಿಕಲ್ ಇರಲಾರ್ದಂಥವು ಎಲ್ಲ ಪ್ರಾಡಕ್ಟ್ಗಳು ಬಂದಿದ್ದು ರೀ. ಆಮೇಲೆ ನೋಡ್ರಿ ಇವೆಲ್ಲ ಬಟ್ಟೆ, ಖಾದಿ ಬಟ್ಟೆಗಳು ಬಂದಿದ್ದು ರೀ ಹೆಣ್ಮಕ್ಳಿಗಾಗಿ. ಬೇರೆ ಬೇರೆ ಪ್ಲೇಸ್ನೊಳಗೆ ಎಲ್ಲ ರೈತರಿಗಾಗಿ ರೀ. ಎಲ್ಲ ಥರದ ರೈತರಿಗೆ ಏನೇನು ಅವಶ್ಯಕತೆ ಅದ ಅಲ್ರಿ, ಎಲ್ಲ ಥರದ ಮಾಹಿತಿಯನ್ನು ನೀಡಕತ್ತಿದ್ದರು ರೈತರಿಗೆ. ನೋಡ್ರಿ ಎಲ್ಲ ಕೀಟನಾಶಕಗಳ ಬಗ್ಗೆ ಹೇಳಕತ್ತಿದ್ರು. ಇವು ನೋಡ್ರಿ ಮನೆಯಲ್ಲಿ ಮಾಡಿದಂಥ ಪ್ರಾಡಕ್ಟ್ ನೋಡ್ರಿ. ಶ್ಯಾಂಪೂ, ತುಳಸಿ ಹಾಕಿದಂಥ ಸೋಪ್ ಅಂತಾರೆ. ಎಲ್ಲ ಥರದ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಬಂದಿದ್ದು ರೀ. ಎಲ್ಲ ಜನರಿಗೆ ಹೇಳಿ ಅವತ್ತನ್ನು ಹೇಳಿ ಕೊಡ್ಲಕತ್ತಿದ್ರು. ಇವು ನೋಡ್ರಿ ಆಯುರ್ವೇದಿಕ್ ಪ್ರಾಡಕ್ಟ್ಗಳು ಬಂದಿದ್ದು ರೀ. ಒಬ್ರು ನೋಡ್ರಿ ಗುರೂಜಿ ನಿಂತರು, ಅದರ ಬಗ್ಗೆ ಮಾಹಿತಿ ನೀಡಕತ್ತಿದ್ರು. ಆರ್ಗ್ಯಾನಿಕ್ ಏನರ ಆಯುರ್ವೇದಿಕ್ ಪ್ರಾಡಕ್ಟ್ಗಳಂತ್ರಿ ಇವು. ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಜನರಿಗೆ ಹೇಳಕತ್ತಿದ್ರು. ಇವು ನೋಡ್ರಿ ನರ್ಸರಿ ರೀ ಇದು. ಇಲ್ಲಿ ಅವರು ಸಸಿಗಳನ್ನು ಅಗಿಗಳನ್ನು ಮಾಡಿ ಕೊಡ್ತಾರಂತ್ರಿ. ಅದರ ಇದು ಕಾರ್ಡ್ ಕೊಡ್ಲಕತ್ತಿದ್ರು ಅವರು. ಎಲ್ಲ ಇವು ನೋಡ್ರಿ ಮಾಡೆಲ್ ಕಿಟ್ಟಿದ್ರು. ತಮ್ಮ ಕಾರ್ಡನ್ನು ಕೊಟ್ಟು ಎಲ್ಲ ರೈತರಿಗೆ ಹೇಳಕತ್ತಿದ್ರು. ತಮ್ಮಲ್ಲಿ ಏನಾದರೂ ಅಗಿಗಳು ಬೇಕಾಗಿದ್ದು ಅಂದ್ರೆ ನಾವು ಮಾಡಿಕೊಡ್ತೀವಂತ ಎಲ್ಲ ಕಾರ್ಡನ್ನು ಕೊಡಕತ್ತಿದ್ದಾರೆ ನೋಡ್ರಿ. ಒಟ್ಟಿನಲ್ಲಿ ರೈತರಿಗಾಗಿ ಮಾತ್ರ ಒಳ್ಳೆಯ ಮಾಹಿತಿ ಇತ್ತು ರೀ ಇಲ್ಲಿ. ಇವು ನೋಡ್ರಿ ಹೂವಿನ ಗಿಡಗಳು. ಇವೆಲ್ಲ ಏನು ಹೂವು ತೋರ್ಸಕತ್ತಾರಲ್ರಿ, ಎಲ್ಲ ಹೂವಿನ ಸೀಡ್ಸ್ಗಳು ಬಂದಿದ್ದು ರೀ. ಆಮೇಲೆ ಅಗಿಗಳು ಇದ್ದು ಎಲ್ಲರೂ ಮನೆಯೊಳಗೆ ಗಾರ್ಡನ್ದಾಗ ಹಚ್ಲಕ್ಕ ಎಲ್ಲರೂ ಒಯ್ಲಕತ್ತಿದ್ದರು ಹೆಣ್ಮಕ್ಳು. ವಿಶೇಷ ಹೂವುಗಳ ಬಗ್ಗೆ ಹೆಣ್ಮಕ್ಳಿಗೆ ಪ್ರೀತಿ ಅಲ್ರಿ. ಎಲ್ಲರೂ ಈ ಸೀಡ್ಸ್ಗಳನ್ನು ತೊಗೊಲಕತ್ತಿದ್ರು ಹೂವಿನ. ಇದು ನೋಡ್ರಿ ಇಂಡಿ ಹೂವು, ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಅಂತ್ರಿ. ಇವು ಬೆಸ್ಟ್ ಇದ್ದು ರೀ. ನಾನು ತೊಗೊಂಡೆ, ಭಾರಿ ಚಲೋ ಕ್ವಾಲಿಟಿವು, ಚಲೋ ಭಾಳ ಇದ್ದು ರೀ. ಇದು ನೋಡ್ರಿ ರೈತರಿಗೆ, ಕಬ್ಬಿನ ಬೆಳೆಗಾರರಿಗೆಲ್ಲ ಮಾಹಿತಿ ನೀಡಕತ್ತಿದ್ರಿ ಇಲ್ಲಿ. ಅದು ದನದ ಕೊಟ್ಟಿಗೆ ಅದೊಂದು ಮಾಡೆಲ್ ಮಾಡಿ ಇದ್ರಿ. ಆಮೇಲೆ ಇಲ್ಲಿ ನೋಡ್ರಿ ರೈತ ಕೇಂದ್ರ ಹತ್ರ ಇದು ಕೃಷಿ ಕೇಂದ್ರದ್ದೊಂದು ಮಾಡೆಲ್, ಕೃಷಿ ತರಬೇತಿ ಕೇಂದ್ರದ್ದೊಂದು ಮಾಡೆಲ್ ಇಟ್ಟಿದ್ರು. ಎಲ್ಲ ಕಬ್ಬಿನ ಬೆಳೆಗಾರರಿಗೆ ರೀ ಎಲ್ಲ ಥರದ ಮಾಹಿತಿ ನೀಡಕತ್ತಿದ್ದರು ರೀ.
ಎಲ್ಲ ಕಬ್ಬಿನ ಬೆಳೆಗಾರರು ಮತ್ತು ವಿಶೇಷವಾದಂಥ ಮಾಹಿತಿ ತೊಗೊಳಕತ್ತಿದ್ದಾರೆ ರೀ ಅವರು. ಅವರಿಗೆಲ್ಲ ಇದು ಏನು ಎಲ್ಲದರ ಬಗ್ಗೆ ಮಾಹಿತಿ ನೀಡಕತ್ತಿದ್ದಾರೆ ರೀ ಕಬ್ಬಿನ ಬೆಳೆಗಾರರಿಗೆ. ಎಲ್ಲ ಥರದ ಮಾಡೆಲ್ಗಳನ್ನು ನೋಡ್ರಿ, ಇದು ದನದ ಕೊಟ್ಟಿಗೆ ಅಂತಾರೆ. ಎಲ್ಲ ಥರದ ಮಾಡೆಲ್ ಮಾಡಿಟ್ಟಿದ್ದಾರೆ ರೀ. ಕಬ್ಬಿನ ಬೆಳೆಗಾರರಿಗಾಗಿರಿ ಅದು ವಿಶೇಷ ಮಾಹಿತಿ. ನೋಡ್ರಿ, ಇದು ಕಬ್ಬಿನ ಒಂದು ಸಾಲದಿಂದ ಒಂದು ಸಾಲಿನಲ್ಲಿ ಎಷ್ಟು ಅಂತರವನ್ನು ಇಟ್ಟು ಕಬ್ಬು ಬೆಳಿಬೇಕು. ಆಮೇಲೆ ನಡು ಏನಾದರೂ ಕಾಯಿಪಲ್ಯಗಳನ್ನು ತರಕಾರಿಗಳನ್ನು ಹಾಕ್ಕೋಬೇಕು. ಎಷ್ಟು ಒಂದು ಸಾಲಿನಿಂದ ಒಂದು ಸಾಲಿಗೆ ಅಂತರ ಇರ್ತದೆ. ಹಿಂಗೆ ಎಲ್ಲ ಮಾಹಿತಿ ಕೊಡ್ಲಾಕತ್ತಿದ್ದಾರೆ ರೀ ಕಬ್ಬಿನ ಬೆಳೆಗಾರರಿಗೆ. ಇವು ನೋಡ್ರಿ, ಎಲ್ಲ ಗೊಬ್ಬರ, ಸೀಡ್ಸ್, ಕೀಟನಾಶಕಗಳು, ಎಲ್ಲ ತರಹದ ಗೊಬ್ಬರ ಬಗ್ಗೆ ಮಾಹಿತಿ ನೀಡಕತ್ತಿದ್ದಾರೆ ರೀ. ಇದು ನೋಡ್ರಿ ಡ್ರೋನ್ ಅಂತಾರೆ. ಅದ್ರ ಬಗ್ಗೆನೂ ಒಂದು ಮಾಡೆಲ್ ಇಟ್ಟಿದ್ರು, ಮಾಹಿತಿ ನೀಡಕತ್ತಿದ್ರು. ಒಟ್ಟಿಗೆ ಹೇಳ್ಬೇಕಂದ್ರೆ ರೈತರಿಗಾಗಿ ಅಂತ ಭಾಳ ಒಳ್ಳೆಯ ಕೃಷಿ ಮೇಳ ರೀ ಇದು. ನೋಡ್ರಿ, ಇದು ಬ್ರಹ್ಮಕುಮಾರಿಯರ್ದು ಅವ್ರಿಗೆ ಒಂದು ಇದು ಕೊಟ್ಟಿದ್ದಾರೆ ರೀ ಸ್ಟಾಲ್. ಅವರು ಎಲ್ಲ ಮಾಹಿತಿ ಕೊಡಾಕತ್ತಿದ್ರು. ಇಲ್ಲಿ ನೋಡ್ರಿ, ಲಾಸ್ಟಿಗೆ ಎಲ್ಲ ನೋಡ್ಕೊಂಡು ಊಟ ಮಾಡ್ಕೊಂಡು ಬರ್ಲಕ್ಕ ಆಹಾರ ಮೇಳನೂ ಇತ್ತು. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.